ಪಾಂಡವಪುರಕ್ಕೆ ಏನಾದ್ರು ಬಂದರೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ಪಾಂಡವಪುರದಲ್ಲಿ ನೀವು ನೋಡಬೇಕಾಗಿರೋದು ಕುಂತಿ ಬೆಟ್ಟ. ತುಂಬ ಹತ್ರ ಇದೆ ಪಾಂಡವಪುರಕ್ಕೆ. ನಾನು ಬರೋಬ್ಬರಿ ಒಂದು 4-5 ವರ್ಷದಿಂದ ಪಾಂಡವಪುರಕ್ಕೆ ಬರ್ತಾಯಿದ್ದೀನಿ. ಅದ್ರಲ್ಲಿ ಯಾವತ್ತೂ ಕುಂತಿ ಬೆಟ್ಟ ಅಂತ ನೋಡಿರಲಿಲ್ಲ. ಅದಕ್ಕೆ ಇವತ್ತು ನೋಡ್ಬಿಡೋಣ ಅಂತ ಬೈಕಲ್ಲಿ ನಮ್ಮ ಗೆಳೆಯರನ್ನ ಕರ್ಕೊಂಡು ಹೊರಟಿದ್ದೀನಿ. ಅಲ್ಲಿ ದೂರಲ್ಲಿ ಕಾಣ್ತೈತೆ ನೋಡಿ, ಅದೇ ಕುಂತಿ ಬೆಟ್ಟ. ಇದು ಕುಂತಿ ಬೆಟ್ಟದ ಎಂಟ್ರೆನ್ಸು. ಒಳ್ಳೆ ಕಮಾನು ಇಂದ ಚೆನ್ನಾಗಿದೆ. ರೋಡು ಅಷ್ಟೇ ತುಂಬ ಚೆನ್ನಾಗಿದೆ ರೋಡು. ಆರಾಮಾಗಿ ಬೈಕಲ್ಲಿ ಹೋಗ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒನಕೆ ಬೆಟ್ಟ ಅಂತ. ಕುಂತಿ ಬೆಟ್ಟದ ಅಕ್ಕಪಕ್ಕದಲ್ಲೇ ಇರೋವಂಥದ್ದು. ಸದ್ಯಕ್ಕೆ ಇವಾಗ ನಮಗೆ ಆರೋಗ್ಯ ಸರಿ ಇಲ್ಲ, ಇಲ್ಲಿಗೆಲ್ಲ ಹೋಗೋಕ್ಕೆ ನಮ್ಮ ಕೈಲಿ ಆಗೋಲ್ಲ. ಅದಕ್ಕೆ ಚಿಕ್ಕದಾಗಿರೋಂಥ ಕುಂತಿ ಬೆಟ್ಟನೇ ನೋಡ್ಕೊಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ಬೈಕಲ್ಲಿ ಹೋಗ್ತಾಯಿದ್ರೆ ಆ ಕಡೆ ಈ ಕಡೆ ಒಳ್ಳೆ ತೆಂಗಿನ ಮರಗಳಿಂದ ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ನಿಮ್ಗೊಂದು ಸ್ಕೂಲ್ ಸಿಗುತ್ತೆ. ಆ ಸ್ಕೂಲ್ ಪಕ್ಕದ ದಾರಿಲಿ ಹೋದರೆ ನಿಮಗೆ ಬೈಕಲ್ಲಿ ಕಾರಲ್ಲಿ ಎಲ್ಲ ಮೇಲಕ್ಕೆ ಹೋಗ್ಬೋದು. ಆ ಕಡೆ ಸೈಡಲ್ಲಿ ಹೋದರೆ ಮೆಟ್ಲೆತ್ಕೊಂಡು ಹೋಗ್ಬೋದು. ರಿಸ್ಕ್ ಯಾಕೆ ಅಂದ್ಬಿಟ್ಟು ಆರಾಮಾಗಿ ನಾವು ಬೈಕಲ್ಲೇ ಹೋಗ್ತಾಯಿದ್ದೀವಿ. ಪಕ್ಕದಲ್ಲೇ ದೊಡ್ಡ ದೊಡ್ಡ ಬಂಡೆಗಳಿದೆ, ಒಳ್ಳೊಳ್ಳೆ ಮರಗಳಿದೆ. ವಾತಾವರಣ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತಂಗಾಳಿ ಬೇರೆ, ಮಳೆ ಬರೋತಾ ಇತ್ತು. ಅದಿನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಆ ಟೈಮಲ್ಲಿ ನಾವು ಹೋದಾಗ. ಮೇಲೆ ನೀವು ಬಂದರೆ ಫಸ್ಟ್ ನಿಮಗೆ ಸಿಕ್ಕೋದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಬಂದರೆ ಸಾಕು. ಹಂಗೆ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಆ ಕಡೆ ಕಡೆ 2 ಬೆಟ್ಟಗಳ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಒಂದು ಕಲ್ಯಾಣಿ. ಮತ್ತು ಜನ ಏನು ಜಾಸ್ತಿ ಇರೋಕ್ಕಿಲ್ಲ, ಆವಾಗ ಪೂಜೆ ಗೀಜೆಗೆ ಅಂತ ಬರ್ತಾರೆ ಅಷ್ಟೇ. ದೊಡ್ಡ ದೊಡ್ಡ ಬಂಡೆಗಳಿದೆ, ಅದೊಂದು ಚೆನ್ನಾಗಿದೆ ನೋಡೋಕ್ಕೆ. ಈ ಮದುವೆಗೆ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡೋಕ್ಕೆ ಸೂಪರಾಗಿದೆ ಜಾಗ ಮಾತ್ರ. ಇದು ನೋಡಿ, ಬಂಡೆ ಕಲ್ಲಲ್ಲಿ ಕೆತ್ತಿರುವಂಥ ಗಣಪತಿ. ಒಂದೇ ಬಂಡೆಯಲ್ಲಿ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೋಡೋಕ್ಕೆ ಇದು ಆಕರ್ಷಣವಾಗಿರುತ್ತೆ, ಚೆನ್ನಾಗಿದೆ ನೋಡೋಕ್ಕೆ. ನನಗೂ ಇಷ್ಟ ಆಯಿತು. ಮತ್ತು ಚಾಮುಂಡಿ ಬೆಟ್ಟ ಬಿಟ್ಟರೆ ನಾನು ನೆಕ್ಸ್ಟು ದೊಡ್ಡದಾಗಿರೋ ಒಂದು ನಂದಿ ನೋಡಿದ್ದು ಇಲ್ಲೇ ನೋಡಿ. ಇದು ಫುಲ್ಲು ಚೆನ್ನಾಗಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ನಂದಿ. ಬಟ್ ಇದಕ್ಕೆ ಬಣ್ಣ ಹೊಡೆದ್ಬಿಟ್ಟಿದ್ದಾರೆ. ಮೂಲ ರೂಪದಲ್ಲೇ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನಿಸೋದು. ಪೇಂಟಿಂಗ್ ಮಾಡಿಬಿಟ್ಟಿದ್ದಾರಲ್ಲ, ಅದು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ. ಅದರಿಂದ ಇದು ಯಾಕೋ ಒಟ್ಟಲ್ಲಿ ಹಂಗೆ ಮೂಲವಾಗಿ ಕಲ್ಲಲ್ಲೇ ಬಿಟ್ಟಿದ್ರೆ ಚೆನ್ನಾಗಿರೋದು. ಇದು ಬಣ್ಣ ಹೊಡೆದ್ಬಿಟ್ಟು ಸ್ವಲ್ಪ ಅವ್ರವ್ರಿಗೆ ರುಚಿಗೆ ಹೆಂಗೆ ತಕ್ಕಬೇಕು ಆ ಥರ ಹೊಡ್ಕೊಂಡಿದ್ದಾರೆ. ಬಟ್ ನಮ್ಮ ಕಣ್ಣಿಗೆ ನಮ್ಮ ಬಣ್ಣ ಹೊಡಿಬಾರ್ದಿತ್ತು ಅಂತ ಅನ್ನಿಸ್ತು. ಅದು ಚೆನ್ನಾಗಿದೆ. ಚಾಮುಂಡಿ ಬೆಟ್ಟ ಬಿಟ್ಟರೆ ನೆಕ್ಸ್ಟ್ ಒಂದಿನ ನಾನು ಇಲ್ಲೇ ನೋಡಿದ್ದು. ಅದಾದಮೇಲೆ ಹಂಗೆ ಒಂಚೂರು ಅಕ್ಕಪಕ್ಕದಲ್ಲೆಲ್ಲ ಕಲ್ಲುಗಳೆಲ್ಲ ಒಳ್ಳೆ ಕೆತ್ತನೆಗಳಿದೆ. ಎಲ್ಲನೂ ಬಣ್ಣ ಹೊಡೆದು ಮುಚ್ಚಾಕ್ಬಿಟ್ಟವ್ರೆ. ಇದು ಗುಹೆ. ಇದರೊಳಗಡೆ ಒಂದು ಸುರಂಗ ಮಾರ್ಗ ಇತ್ತಂತೆ. ಇದನ್ನು ಮುಚ್ಚಿಬಿಟ್ಟಿದ್ದಾರೆ, ಯಾರು ಮುಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕಿಟಕಿ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ತುಂಬ ಆಳದವರೆಗೆ ಹೋಗ್ತಿಂತೆ ಸುರಂಗ ಮಾರ್ಗ. ಎಲ್ಲಿಗೆ ಹೋಗ್ತಿತ್ತು ಅಂತ ಗೊತ್ತಿಲ್ಲ. ಒಳ್ಳೆ ದೊಡ್ಡ ಗುಹೆ ಇದು. ಇವಾಗ ಸದ್ಯಕ್ಕೆ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ನೋಡೋಕ್ಕೆ ಚೆನ್ನಾಗಿದೆ. ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದರೆ ಮಾಮೂಲಿ ಗೊತ್ತಲ್ಲ ನಿಮಗೆ, ಎಲ್ಲ ಪಾಳು ಬಿದ್ದ ಮಂದಿರಗಳು, ಬಂಡೆಗಳು ಇವೇ ಕಾಣ್ತವೆ. ಇದಕ್ಕಿಂತ ಚೆನ್ನಾಗಿರೋ ಜಾಗ ನೋಡಬೇಕು ಅಂದರೆ ಮೇಲೆ ಹತ್ತಿ ಹೋಗ್ಬೇಕು ನಾವು. ಬಟ್ ನಮಗಿವಾಗ ಹತ್ತಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಜಾರಕುಪ್ಪೆ ಥರ ಮೇಲಿಂದ ಜಾರ್ಕೊಂಡು ಬರ್ಬೋದು. ಜಾರಿ ಎಲ್ಲ ಜಾರಕುಪ್ಪೆನೇ ಆಗ್ಬಿಟ್ಟಿದೆ. ಜಾರಕುಪ್ಪೆ ಬಂಡೆ ಅಂತಲೇ ಕರೀತಾರೆ ಇದನ್ನು. ಚೆನ್ನಾಗಿದೆ, ಜಾರ್ಬೋದು, ಚೆನ್ನಾಗಿರುತ್ತೆ. ಇನ್ನೂ ಮೇಲಕ್ಕೆ ಹೋದರೆ ಒಳ್ಳೊಳ್ಳೆ ಜಾಗ ಕಾಣುತ್ತೆ. ಬಟ್ ನಾವು ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಸಲ ಹೋಗ್ತೀವಿ ನೋಡಿ, ಅವಾಗ ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಹೋಗಿ ಬಂದಿದ್ದೀನಿ.